ಎ ಇಂದ ನಾಳೆ ಫ್ಯೂಚರ್ ನಮಗೆ ಜಾಬ್ಗಳು ಕಳ್ಕೊಂಡು ನಾವು ಜಾಬ್ ಇಲ್ದೇ ಇರಂಗೆ ಆಗ್ಬಿಡತ್ತಾ ನಮಗೆ? ಆ ನಿಟ್ಟಿನಲ್ಲಿ ನಾವು ಹೆದರ್ಕೋಬೇಕಾ ಎ ಕಂಡ್ರೆ ನಾವು? ಖಂಡಿತವಾಗಿಯೂ ಇಲ್ಲ. ಯಾಕಂತಂದರೆ ಈಗ ನನ್ನಂಥವನು ಹಾಡು ಬರೆಯೋದಕ್ಕೆ ಸಾಧ್ಯ, ಹಾಡನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂದರೆ ನನ್ನ ಕಾಪಿ ರೈಟಲ್ಲೇ ಇರುತ್ತೆ. ಸೊ ಈ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂತವನು ಕೂಡ ನಾನು ಇದರಲ್ಲಿ ಕೈ ಹಾಕ್ಬೋದು ಅಂತ ಬರ್ಬೋದೇ? ಕರೆಕ್ಟ್. ಯಾರು ಬೇಕಾದ್ರೆ ಯಾವ ಪ್ರೊಫೆಷನ್ ಬೇಕಾದ್ರೆ ಮಾಡಕ್ಕೆ ಪ್ರೊಫೆಷನ್ ಮಾಡೋದಕ್ಕೂ ರೆಡಿ ಆಗ್ಬೋದು. ಪಾಸಿಬಿಲಿಟೀಸ್ ವಿಲ್ ಬಿ ಮೋರ್. ನೀವು ಯಾವ ರೀತಿಯಲ್ಲಿ ಅದನ್ನು ನೀವು ಯಾವ ದೃಷ್ಟಿಕೋನದಿಂದ ನೀವು ನೋಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಅಂತ ನೀವು ನಂಬಿಕೊಂಡ್ರೆ ಬಲವಾಗಿ ಖಂಡಿತವಾಗಿಯೂ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡು ನೀವು ಇನ್ನಷ್ಟು ಹೆಚ್ಚು ಕೌಶಲ್ಯವಂತರಾಗ್ಬೋದು. ಸ್ಕಿಲ್ ಬೆಳೆಸ್ಕೊ. ನೀವು ಅದು ನನ್ನನ್ನು ಪ್ರತಿಸ್ಪರ್ಧಿಯಾಗಿದೆ ಅದು ಅಂತ ಅಂದ್ಕೊಂಡು ನೀವು ಹಿಂಜರಿತಾ ಹೋದರೆ ನೀವು ಹಿಂಜರಿತಾನೆ ಹೋಗ್ಬೋದು. ಎರಡೂ ಇದೆ. ಓಕೆ, ಏನು ವಿಷಯಕ್ಕೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ಹಾಡು, ಚಿತ್ರಗಳು ಮತ್ತು ಕಥೆಗಳು ಇವುಗಳ ವಿಷಯಕ್ಕೆ ಬಂದಾಗ ಇವೆಲ್ಲ ಸೃಜನಾತ್ಮಕ ಕಲೆಗಳಾಗಿರೋದ್ರಿಂದ ಕಾಪಿರೈಟ್, ಪೇಟೆಂಟ್ ಇವೆಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈಗ ಉದಾಹರಣೆಗೆ ನಾನು ಒಂದು ಕತೆ ಬರೀ ಅಂತ ಹೇಳ್ಕೊಟ್ಟೆ, ಕೇಳಿದೆ ಅಂತ ಹೇಳಿ, ಅದು ಕತೆ ಬರೆದು ಕೊಡುತ್ತೆ. ಆದರೆ ಆ ಕತೆ ಬೇರೆ ಯಾರದ್ದೋ ಕಥೆಯಿಂದ ಅದು ಕಾಪಿ ಮಾಡಿಲ್ಲ ಅನ್ನೋದು ನನಗೇನು ಗ್ಯಾರಂಟಿ? ಸೊ ಈ ದೃಷ್ಟಿ ಈ ಒಂದು ವಿಚಾರಗಳನ್ನು ಕೂಡ ನಾವು ಮನಸ್ಸಲ್ಲಿಟ್ಕೊಂಡು ಎಐಯನ್ನು ಬಳಸಬೇಕಾಗತ್ತೆ. ಸೊ ಎಚ್ಚರ ಬಹಳ ಮುಖ್ಯ. ಎಐ ಬಳಸಬೇಕಾದ್ರೆ ಎಐ ಬಳಸಬಾರ್ದು ಅಂತನೂ ಇಲ್ಲ. ಎಐ ನಮ್ಮ ಮೇಲೆ ಸವಾರಿ ಮಾಡಿ ನಮ್ಮನ್ನು ತಳ್ಳಿ ತಾನು ಮೇಲೆ ಹೋಗುತ್ತೆ ಅನ್ನೋದು ಇಲ್ಲ. ಅಷ್ಟರಲ್ಲಿ ನಾವು ಎಚ್ಚೆತ್ಕೊಂಡಿರ್ತೀವಿ, ಅದಕ್ಕೆ ತಕ್ಕಂಥ ಮಾರ್ಗಗಳನ್ನು ಹುಡುಕಿರ್ತೀವಿ. ಆ ಸಾಧ್ಯತೆಗಳು ಇವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅಷ್ಟರಲ್ಲಿ ಮನುಷ್ಯನು ಕೂಡ ಎಚ್ಚೆತ್ಕೊಂಡಿರ್ತಾನೆ, ಅದಕ್ಕೆ ಬೇಕಾದಂಥ ನಿಯಂತ್ರಣಗಳನ್ನು ಕೂಡ ಅವನು ಸಾಧಿಸಿರ್ತಾನೆ. ಪರಮಾಣು ಬಾಂಬಿನಂತಹ ಒಂದು ಮಹಾ ಶಕ್ತಿಯನ್ನು ಇವತ್ತಿಗೂ ಕೂಡ ನಾವು ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಇದ್ದೀವಿ. ಕರೆಕ್ಟ್. ಆ ಸಾಮರ್ಥ್ಯ ಮನುಷ್ಯನಲ್ಲಿ ಇದೆ. ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು, ಹಾಗೆ ಪರಮಾಣು ಬಾಂಬು ಮಾಡುವಂತಹ ಕೆಟ್ಟ ತಲೆಯೂ ನಮ್ಮಲ್ಲಿ ಇದೆ. ಎರಡೂ ನಾವು ಇಟ್ಕೊಂಡು ಯಾವ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ತೀವಿ ಅನ್ನೋದನ್ನು ನಂಬಿಕೊಳ್ಳಿ. ಪರಮಾಣು ಬಾಂಬ್, ಆಟೋಮ್ ಬಾಂಬ್ ಕೂಡ ನನಗನ್ಸುತ್ತೆ ಅದು ಜಾಸ್ತಿ ಜೀವ ತೆಗೆಯಕ್ಕಿಂತ ಜಾಸ್ತಿ ಜೀವ ಉಳಿಸಿದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಆ ಒಂದು ಪವರ್ ಒಂದು ಕಂಟ್ರಿಗೆ ಬಂದ ತಕ್ಷಣ ಎಷ್ಟೊಂದು ಯುದ್ಧಗಳು ನಿಂತೋಗಿದೆ ಸರ್. ಆ ಒಂದು ಪವರ್ ನಂತರ ಇದೆ, ಆ ಪರಮಾಣು ಯಂತ್ರ ಇದೆ ನಂತರ ಆ ಬಾಂಬ್ ಇದೆ ಅಂದ ತಕ್ಷಣ ಪ್ರಾಬ್ಲಿ ನನ್ನ ಮೇಲೆ ಚೀನಾ ಯುದ್ಧ ಮಾಡದೇ ಇರ್ಬೋದು, ಪ್ರಾಬ್ಲಿ ನಾವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡದೇ ಇರ್ಬೋದು, ಅವ್ರ ಹತ್ರನೂ ಇದೆ ಅನ್ನೋಕ್ಕೋಸ್ಕರ. ಸೊ ಇದೊಂದು ಒಂದು ಪವರ್ ಬಂದ ತಕ್ಷಣ ಎಷ್ಟೊಂದು ಜೀವಗಳು ಉಳಿಸಿ ಅಂತ ನನಗೆ ಒಂದು ಭಾವನೆ ಇದೆ ಸರ್ ಇದರಿಂದ. ಸೊ ಇದು ಪವರ್ ಅನ್ನೋದಕ್ಕಿಂತ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚುತ್ತೆ. ಎಕ್ಸಾಕ್ಟ್ಲಿ ಸರ್. ಆದರೆ ಒಂದು ಎಚ್ಚರ ನಾವು ಇಟ್ಕೊಂಡಿರಬೇಕು. ಈಗ ಉದಾಹರಣೆಗೆ ನಾನು ನಿಮಗೆ ಈ ಹಾಡಿನ ಬಗ್ಗೆ ಹೇಳಿದೆ. ಈಗ ನೀವು ಮತ್ತೆ ಇನ್ನೊಂದು ಹಾಡು ಕ್ರಿಯೇಟ್ ಮಾಡಿಕೊಡಿ ಅಂತಂದರೆ ನಾನು ಕ್ರಿಯೇಟ್ ಮಾಡ್ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ನಾನು ಅದಕ್ಕೆ ಹಣ ಕೊಡಬೇಕು ಈಗ. ಹೌದಾ? ಓಕೆ. ಯಾಕಂದರೆ ಈ ಎಲ್ಲ ತಂತ್ರಾಂಶಗಳಿಗೂ ಕೂಡ ಒಂದಷ್ಟು ಬೆಲೆಗಳಿವೆ. ನಾವು ಇಂಟರ್ನೆಟ್ನಲ್ಲಿ ಇದುವರೆಗೂ ಕೂಡ ಓಪನ್ ಅಂದರೆ ಮುಕ್ತ ತಂತ್ರಾಂಶಗಳು ಹಲವಾರು ಇರ್ತವೆ, ಅವುಗಳನ್ನು ಬಳಸ್ಬೋದು ಅಂತಿದ್ವಿ. ಈಗ ಅವು ಓಪನ್ ಸೋರ್ಸಸ್ ಅದು ಇರಲಿಲ್ಲ. ವಾಸ್ತವ ಏನಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಅತಿ ಹೆಚ್ಚು ಮಾತಾಡುವಂಥ ChatGPT ಅನ್ನೋದು ಕೂಡ ಓಪನ್ ಸೋರ್ಸಲ್ಲೇ ಆರಂಭ ಆಗಿತ್ತು. ಆದರೆ ಆಮೇಲೆ ಅದನ್ನು ಬೇರೆ ಬೇರೆ ಕಂಪನಿಗಳು ತೊಗೊಂಡು ಅವುಗಳ ಇದರಲ್ಲಿ ಇಟ್ಕೊಂಡು ಅವುಗಳಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಬೇಕಾದಷ್ಟು ಸವಲತ್ತುಗಳು ಇದ್ದಿದ್ದರಿಂದ ಅದನ್ನು ಮಾಡಿಕೊಂಡು ಈಗ ಅವು ನಮಗೆ ಸ್ವಲ್ಪ ಮಟ್ಟಿಗೆ ಮುಕ್ತವಾಗಿ ಸಿಗ್ತಿದೆ ಅನ್ನೋದಾದರೂ ಕೂಡ ಅದರ ಎಲ್ಲ ಸಾಮರ್ಥ್ಯಗಳನ್ನು ಬಳಸ್ಕೊಳ್ಬೇಕು ಅಂತಂದರೆ ನಾವು ಹಣ ಕೊಡಲೇಬೇಕು. ಸೊ ಇದು ಇನ್ನೊಂದು ತೊಂದರೆ. ಇದು ಎಲ್ಲರ ಕೈಗೂ ದಕ್ಕುತ್ತಾ, ಎಲ್ಲರ ಕೈಗೂ ಸಿಕ್ಕುತ್ತಾ, ಅಥವಾ ಸಿಕ್ಕವರು ಮಾತ್ರ ಬಲಶಾಲಿಗಳಾಗ್ತಾರ, ಸಿಗದೇ ಇದ್ದವರು ಹೋಗ್ತಾರ? ಆ ಡಿವೈಡ್ ಮತ್ತೊಂದು ಕಂದರ ಸೃಷ್ಟಿಯಾಗುವ ಚಾನ್ಸಸ್ ತುಂಬ ಇದೆ. ಅದು ಸಮಾಜ ಬಹಳ ಎಚ್ಚರದಿಂದ ಕಾಯಬೇಕು, ವ್ಯಕ್ತಿ ಅಲ್ಲ. ನಾನು ಬಳಸಬೇಕು ಬಳಸಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ಆದರೆ ಸಮಾಜ ಈ ಎಐನಿಂದಾಗಿ ಈ ರೀತಿಯ ಒಂದು ಕಂದರ ಅಂದರೆ ಆ ಎಐನ ಬಳಸೋದು ಇದರಿಂದಾಗಿ ಒಂದು ಕಂದರ ಉಂಟಾಗದೇ ಇರೋದಕ್ಕೆ ನೋಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಈ ಹಾಡನ್ನು ನಾನು ಮಾಡಿದಾಗ, ಈಗ ಅದೇ ಹಾಡನ್ನು ನಾನು ಮತ್ತೆ ಮಾಡಬೇಕು ಅಂತಂದರೆ ಒಂದು 100 ಟೂಲ್ಸ್ ಇವೆ, ಒಂದೊಂದರಲ್ಲೂ ಬೇರೆ ಬೇರೆ ರೇಟ್ ಇದೆ. ಅದರಲ್ಲಿ ಯಾವುದನ್ನು ನಾನು ಆಯ್ಕೊಳ್ಬೇಕು ಅಂತ ಅನ್ನೋದು, ನನಗೆ ದುಡ್ಡು ಜಾಸ್ತಿ ಇದ್ದರೆ ನಾನು ಆಯ್ಕೊಂಡು ನಾನು ಹಾಡುಗಳನ್ನ ಮಾಡ್ಬೋದು. ಆದರೂ ಎಷ್ಟು ನಾನು ಮಾಡಬಲ್ಲೆ? ಸೊ ಅದು ಕೇವಲ ಒಂದು ಕಮರ್ಷಿಯಲ್ ದೃಷ್ಟಿಯಿಂದ ಬಳಸ್ಕೊಳ್ಳುವವನಿಗೆ ಮಾತ್ರ ಅದು ಹೆಚ್ಚು ಲಾಭ ಆಗುತ್ತೆ. ಸೃಜನಶೀಲವಾಗಿ ನಾವು ಬಳಸ್ಕೊಳ್ಬೇಕು ಅಂತಂದರೆ ನಮ್ಮಂಥವರಿಗೆ ಸ್ವಲ್ಪ ಮಟ್ಟಿಗೆ ಅದು ಉಪಯೋಗ
ಆಗೋದಿಲ್ಲ. ಉಪಯೋಗ ಇರುತ್ತೆ, ಕೈಗೆ ಸಿಗೋದಿಲ್ಲ. ನಮ್ಮ ಫೈನಾನ್ಸ್ ಟರ್ಮ್ ಅಲ್ಲಿ ಒಂದು ಹೇಳ್ತಾರೆ, ನಥಿಂಗ್ ಈಸ್ ಫ್ರೀ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ನಥಿಂಗ್ ಈಸ್ ಫ್ರೀ ಇನ್ ದಿಸ್. ಸೊ ಹಾಗಾಗಿ ಈವನ್ ಗೂಗಲ್ ಕೂಡ ಒಂದು ಆಕ್ಚುಲಿ ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಎವ್ರಿಥಿಂಗ್ ಟು ಕಮ್ ಫ್ರೀ, ಬಟ್ ಐ ಆಮ್ ಆಸ್ಕಿಂಗ್ ದಟ್ ಎವ್ರಿಥಿಂಗ್ ಶುಡ್ ಬಿ ಅವೈಲಬಲ್ ಟು ಎವ್ರಿ ಒನ್. ಇಫ್ ಇಟ್ಸ್ ನಾಟ್ ಅವೈಲಬಲ್ ದೆನ್ ಅಗೇನ್ ಪವರ್ಫುಲ್ ಪೀಪಲ್, ನಾನ್ ಪವರ್ಫುಲ್ ಪೀಪಲ್ ತರ ಡಿವೈಡ್ ಮತ್ತೆ ಬರುತ್ತೆ. ಹೌದು. ಸೊ ಹಾಗಾಗಿ ಎಲ್ರಿಗೂ ದೊರಕುವ ರೀತಿಯಲ್ಲಿ ಇರಬೇಕು. ಫ್ರೀಯಾಗಿ ಕೊಡಿ ಅಂತ ಹೇಳೋದಿಲ್ಲ ನಾನು, ಎಲ್ರಿಗೂ ದೊರಕುವ ರೀತಿಯಲ್ಲಿ ಇರಬೇಕು. ಯಾವಾಗ ಅದು ಎಲ್ರಿಗೂ ದೊರಕೋದಿಲ್ಲ ಅಂದರೆ, ಯಾವಾಗ ಅದರ ಬೆಲೆ ಹೆಚ್ಚಾಗತ್ತೆ, ಆಗ ಆ ಬೆಲೆ ಯಾಕೆ ಹೆಚ್ಚಾಗುತ್ತೆ ಅಂತ ಅನ್ನೋದು ಬೇರೆ ವಿಷಯ. ಉದಾಹರಣೆಗೆ ಔಷಧಿಗಳ ವಿಷಯದಲ್ಲಿ ತಗೊಂಡ್ರೆ, ಒಂದು ಹೊಸ ಔಷಧಿಯನ್ನು ರೂಪಿಸೋದಕ್ಕೆ ತುಂಬ ಖರ್ಚಾಗತ್ತೆ, ತುಂಬ ವರ್ಷಗಳು ಖರ್ಚಾಗತ್ತೆ. ಹಾಗಾಗಿ ಅದು ಮಾರಾಟ ಮಾಡಬೇಕು ಅಂದರೆ ನಮಗೆ ಅಷ್ಟು ಹಣ ವಾಪಸ್ ತಗೊಳ್ಬೇಕಾಗ್ತದೆ. ಹಾಗಾಗಿ ನಾವು ಅದನ್ನು ಹೆಚ್ಚು ಬೆಲೆ ಇಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇದಕ್ಕೂ ಮಾತುಗಳು ಬಂತು ಅಂದರೆ, ರೋಗಿ ಬಂದವನಷ್ಟೇ ಅದನ್ನು ಬಳಸ್ತಾನೆ, ಉಳಿದವರಿಗೆ ಅದು ಸಿಗೋದಿಲ್ಲ ಆ ಥರ ಆಗುತ್ತೆ. ಆದರೆ ಔಷಧ ರೋಗಿ ಬಂದವನಿಗೆ ಮಾತ್ರ. ಇದು ಆಹಾರ ಅಂತನ್ನುವ ವಿಷಯದಲ್ಲಿ ಬಂದಾಗ ಎಲ್ರಿಗೂ ಕೂಡ ಸಿಗಬೇಕಾಗತ್ತೆ. ಅಬ್ಸಲ್ಯೂಟ್ಲಿ. ತುಂಬ ಕೇಳಬೇಕು ನಿಮ್ಮ ಹತ್ರ ಪ್ರಶ್ನೆಗಳಂತ ಆಸೆ ಇದೆ. ಆದರೂ ಈ ಒಂದು ಪಾಡ್ಕಾಸ್ಟ್ನ ಮುಗಿಸೋಕೆ ಮುಂಚೆ ಸ್ಟಾರ್ಟಿಂಗಲ್ಲಿ ಕೇಳಿದ ಪ್ರಶ್ನೆ ಇವಾಗ ಮತ್ತೆ ನಿಮ್ಮ ಹತ್ರ ಕೇಳ್ತೀನಿ. ನಾಯಿಗಳಿಗೆ ದೆವ್ವ ಕಾಣುತ್ತಾ ಸರ್? ಖಂಡಿತ ಇಲ್ಲ, ನಾಯಿಗಳಿಗೆ ದೆವ್ವ ಕಾಣಲ್ಲ. ಆದರೆ ನಾವು ಹಾಗೆ ಅಂದ್ಕೊಳ್ತೀವಿ. ಯಾಕಂದರೆ ನಮ್ಮ ಸಂವೇದನೆಗೆ, ಅಂದರೆ ನಮಗೆ ಕೆಲವು ಶಬ್ದಗಳು ಕೇಳಿಸೋದಿಲ್ಲ, ನಾಯಿಗಳಿಗೆ ಕೇಳಿಸ್ತವೆ. ಅವಾಗ ಕಿವಿ ಎಷ್ಟು ಚುರುಕು ಅಂತಂದರೆ, ಬಹಳ ದೂರದಲ್ಲಿರುವಂಥ ಇನ್ಯಾವುದೋ ಒಂದು ನಾಯಿ ಹೂ ಅಂತಂದಾಗ ಇವುಗಳಿಗೂ ಅದು ಕೇಳಿಸಿರುತ್ತೆ, ಇವು ಅದಕ್ಕೆ ಉತ್ತರ ಕೊಡ್ತವೆ. ನಮಗದು ಕೇಳಿಸಿರಲ್ಲ. ನಾವೇನು ಅಂದ್ಕೊಂಡಿರ್ತೀವಿ ಅಂತಂದರೆ, ಅಲ್ಲಿ ಏನೂ ಇಲ್ಲ, ಆದರೂ ಇವು ಊಳಿಡ್ತಾ ಇದ್ದೀವೆಲ್ಲ ಯಾಕೆ ಅಂತ ಅಂದ್ಕೊಳ್ತೀವಿ. ಇವು ಯಾಕೆ ಊಳಿಡ್ತವೆ, ಕಾರಣ ಏನು, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಹೀಗೆ ಭಯ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ಜನಗಳಿಗೆ ತುಂಬ ಮೆಸೇಜ್ ಕೊಟ್ಟಿದ್ದೀರಾ. ಆ ಮೆಸೇಜ್ ಏನಂದ್ರೆ ದಯವಿಟ್ಟು ತಿಳ್ಕೊಳ್ಳಿ. ಏನದಕ್ಕೆ ಹೆದರ್ಕೊಳ್ಳೋದೆ ನೀವು, ಅಂದ್ರೆ ಬೇರೆ ಎಷ್ಟೊಂದು ವಿಷಯಗಳಿಗೆ ಹೆದರ್ಕೊಂಡು ನಾವು ಹೆಂಗೆ ಕಷ್ಟದಲ್ಲಿ ಭಯದಲ್ಲಿ ಜೀವನ ಮಾಡ್ತೀವಿ, ಅದಕ್ಕೆ ಬದಲು ಕೂಡ ನೀವು ಹೆದರ್ಕೊಳ್ದೇನೆ ನಿಮ್ಮ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಳೋಕೆ ನೀವು ಪ್ರಯತ್ನಗಳು ಪಟ್ಟರೆ, ಪ್ರಾಬ್ಲಿ ಮುಂದೆ ಬರುವ ದಿನಗಳಲ್ಲಿ ಯಾರು ಗೊತ್ತಿರೋರು ಯಾವ ಪ್ರಬಲಶಾಲಿ ಆಗ್ತಾರೆ, ಗೊತ್ತಿರೋರು ಏನು ಪ್ರಬಲಶಾಲಿ ಆಗದೆ ಇರುವಂತ ಒಂದು ಸಂದರ್ಭ ಬರೋ ಸಮಯದಲ್ಲಿ ನೀವು ಪ್ರಬಲಶಾಲಿ ಆಗುವ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ, ನಿಮಗೆ ಗೊತ್ತಿದ್ರೆ. ಸೊ ನೀವು ಪೇರೆಂಟ್ಸ್ ಆಗಿದ್ದು ಅಥವಾ ನೀವು ಮಕ್ಕಳಾಗಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ದಯವಿಟ್ಟು ನಿಮ್ಮ ದೈನಿತ್ಯದಲ್ಲಿದ್ದ ಎಗಳನ್ನ ಯೂಸ್ ಮಾಡಿ ಅಂತ ಸರ್ ಹೇಳಿದ್ರು ನಿಮಗೆ. ಅದು ಕನ್ನಡದಲ್ಲೂ ಟ್ರೈ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ನಾವು ಟ್ರೈನ್ ಮಾಡಿದಾಗ, ಟ್ರೈನ್ ಅಂದ್ರೆ ಏನು, ಕನ್ನಡದಲ್ಲಿ ಪ್ರಶ್ನೆ ಕೇಳಿ ಕನ್ನಡದಲ್ಲಿ ಆನ್ಸರ್ ಕೊಡುತ್ತೆ, ತಪ್ಪಾದಕ್ಕೆ ಮತ್ತೆ ಹೇಳಿ ತಪ್ಪು ಹೇಳ್ತಿದ್ಯಪ್ಪ ಸರಿ ಹೇಳು ಅಂತ ಹೇಳಿ. ಈ ತರ ನೀವು ಸ್ವಲ್ಪ ಪ್ರಯತ್ನಗಳು ಪಟ್ಟಾಗ ನಿಮ್ಮ ಮಾತೃಭಾಷೆಯಲ್ಲೇ ಎಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಕೂಡ ಬಲಶಾಲಿಯಾಗಿ ಇನ್ನು ಜಾಸ್ತಿ ಕೇಪಬಲ್ ಪರ್ಸನ್ ಆಗಿ ನೀವು ಹೊರಹೊಮ್ಮಕ್ಕೆ ಸಾಧ್ಯ ಆಗುತ್ತೆ. ಇದು ಸರ್ ಹೇಳ್ಕೊಟ್ಟ ಕೆಲವು ವಿಷಯಗಳಾಯ್ತು. ಸರ್ ತುಂಬ ಥ್ಯಾಂಕ್ ಯು ನಮ್ಮ ಜೊತೆ ಬಂದಿದ್ದಕ್ಕೆ. ಇನ್ನೂ ಜಾಸ್ತಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಒಂದು ಟೈಮ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಎಪಿಸೋಡ್ ಆಯಿತು, ಥ್ಯಾಂಕ್ ಯು ಸರ್. ಇನ್ಯಾರು ಮೆಸೇಜ್ ಕೊಡೋಕ್ಕಿದ್ರೆ ದಯವಿಟ್ಟು ನಮ್ಮ ಆಡಿಯನ್ಸ್ ಕೊಡಿ. ಮೆಸೇಜ್ ಏನಿಲ್ಲ, ವಿಜ್ಞಾನ ಅನ್ನೋದು ನಮ್ಮೆಲ್ರಿಗೂ ಅತ್ಯಂತ ಅಗತ್ಯವಾದಂಥ ವಿಷಯ. ಅದು ಬಹಳ ಕಷ್ಟ ಅಂತಲೂ ನಾವು ಅಂದ್ಕೊಳ್ಬೇಕಾಗಿಲ್ಲ. ಅದು ಒಂದು ಕಲಿಯುವ ವಿಧಾನ ಅಷ್ಟೇ. ಆ ಕಲಿಯುವ ವಿಧಾನವನ್ನು ನಾವು ತಿಳ್ಕೊಂಡ್ರೆ ಹೊಸ ವಿಷಯಗಳು ಎಲ್ಲವೂ ಇನ್ನಷ್ಟು ನಮಗೆ ಬೆರಗಾಗಿ ಕಾಣುತ್ತೆ, ಸೊಗಸಾಗಿ ಕಾಣುತ್ತೆ. ಪ್ರಪಂಚ ಇನ್ನಷ್ಟು ಕಲರ್ಫುಲ್ ಆಗಿರುತ್ತೆ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.